ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾವು ಫಸ್ಟ್ ಇಯರಿಂದನೇ ಪ್ರಯತ್ನ ಮಾಡ್ತಾ ಇದ್ವಿ DC ಆಫೀಸ್ ಆಗಬೇಕಂತ. ಅದು ಈ ಸಾರಿ 3 ಪಾರ್ಟಲ್ಲಿ 1 ಪಾರ್ಟ್ ಮಾತ್ರ ಕೊಟ್ಟಿದ್ದಾರೆ. ಸೊ ಅದು ಮುಗಿಲಿಕ್ಕೆ 2 ರಿಂದ 3 ವರ್ಷ ಬೇಕ್ರಿ. ಸೊ ಮೇಲೆ ಸೇತುವೆ ಕೂಡ ಮಿನಿಮಮ್ 2 years ಅದು ಬೇಕು. ಈ ಮಳೆಗಾಲ ನಂತರ ಕೆಲಸ ಪ್ರಾರಂಭ ಆದರೂ ಕೂಡ 2 ವರ್ಷ ಬೇಕ್ರಿ ಕನಿಷ್ಠ. ಸೊ ನಾನಿದೆ ಈಗಾಗಲೇ ಸ್ಮಾರ್ಟ್ ಸಿಟಿ ಕೆಲವು ಈಗಾಗಲೇ 1 by 1 ಮುಗ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿದವ್ರಿಗೆ. ಸೊ ಈಗ ಮೇಜರ್ ಇರೋದ್ರೆ 2 DC ಆಫೀಸ್ ಪ್ಲಸ್ ಕನಬರ್ಗಿದ ಇನ್ನೂ ಟೆಂಡರ್ ಆಗ್ತಾನೆ. ನಾಲ್ಕನೇ ಸಾರಿ ಕೂಡ ಮತ್ತೆ ರೀಕಾಲ್ ಆಗ್ತಾ ಇದೆ ಮೋಸ್ಟ್ಲಿ ಇರೋದು 4 times. ಮುಂದೆ ಹೋಗ್ತಾನೆ ಇದೆ. ಅದು ಬಂದ್ರೆ ಡೆವಲಪ್ ಆಗ್ತಿರೋದು. ಜಿಲ್ಲಾಧಿಕಾರಿ ಕಚೇರಿ ಅದೇ ಸ್ಥಳದಲ್ಲಿ ಆಗ್ತಾ ಇದೆ, ಬೇರೆ ಕಡೆ ಏನಾದ್ರು ಚೇಂಜ್ ಆಗಿದೆ? ಅಲ್ಲಿ ಅದೇ ಅದರಲ್ಲಿ ಅದೇನು ಸಬ್ ರಿಜಿಸ್ಟರ್ ಆಫೀಸ್ ಇದೆಯಲ್ಲ, ಪೊಲೀಸ್ CNE ಅದು ಆಫೀಸ್ ಇದೆಯಲ್ಲ, ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಮಾಡ್ತಾ ಇದ್ದೀವಿ. 2ನೇ ಅಂತ ಇನ್ನೂ ಬೇರೆ ಇದೆ, ತಾಲೂಕು ಪಂಚಾಯತಿ ಸಪ್ರೇಟ್ ಇದೆ ರೀ. ಈಗಿರುವಂತ DC ಆಫೀಸ್ ಸಪ್ರೇಟ್ ಇದೆ. ಅಂದ್ರೆ 3 ಹಂತದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. 1 ಹಂತ ಸ್ಟಾರ್ಟ್ ಆದ್ರಿ ಇಮಿಡಿಯೇಟ್. ಅದೇನು ಮಳೆಗಾಲ ನಂತರ ಅದು ಅಷ್ಟೊಳಗೆ ಕ್ಲೀನ್ ಮಾಡಿ, ಯಾಕಂದ್ರೆ ಅವ್ರಿಗೆಲ್ಲ ನೋಟಿಸ್ ಕೊಡ್ಲಿಕ್ಕೆ ಹೇಳಿದ್ರಿ ಇಂಥವ್ರಿಗೆಲ್ಲ ಬೇರೆ ಕಡೆ ಶಿಫ್ಟ್ ಆಗ್ಲಿಕ್ಕೆ. ನಮ್ದು ಕಾಂಗ್ರೆಸ್ಸಿಗೆ ಬೆಲೆ ಏರಿಕೆ ಸೀಮಿತವಾಗಿರುವಂತ ಸಿಸ್ಟಮ್. ಕೇಂದ್ರ ಸರ್ಕಾರ ಮೇಲೆ ಬಹಳಷ್ಟು ಇದೆ. ಅವರು 11 ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನು ಏರಿಸಿದ್ದಾರೆ, ದೊಡ್ಡ ಪಟ್ಟಿನೇ ಇದೆ ಅದು. ಸೊ ನಮ್ಮ ವಿರುದ್ಧವರು ಜನಾಕ್ರೋಶ ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ, ಹೇಳ್ತಿದ್ದಾರೆ. ಅದ್ರಲ್ಲಿ ಅವ್ರು ತಾವು ಮಾಡಿದ್ ಹೇಳ್ತಾ ಇಲ್ಲ, ತಾವು ಮಾಡಿದ್ ಹೇಳ್ಬೇಕಲ್ಲ. ಫಸ್ಟ್ ನಾವು ಸಾಕಷ್ಟು ಮಾಡಿದ್ದಾರೆ. ಸೊ ಅದನ್ನು ಮುಚ್ಚಲಿಕ್ಕೆ, ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು BJPಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ. ಪ್ರೊಟೆಸ್ಟ್ 2 ಡೇಟ್ ಇಟ್ಕೋತಿದ್ವಿ, 27 ಅಥವಾ 28. ಸೊ ಅದನ್ನು AICC ಯಾವ್ದು ಡೇಟ್ ಕೊಡ್ತಾರೆ 2ರಲ್ಲಿ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ತಿಂಗಳು ಬರ್ತಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ, ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಬರ್ತಾರೆ. ಇನ್ನು ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ. ಇಲ್ಲ ಒಂದೇ ಬೆಳಗಾವಿಯಲ್ಲಿ ಒಂದೇ ಮೀಟಿಂಗ್ ಮಾಡ್ತೀವಿ. ಕೇವಲ ಮತ ಬ್ಯಾಂಕ್ಗಾಗಿ ರಾಜಕಾರಣ ಮಾಡತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದರಿಂದ ಜನ ರೋಷಿ ಹೋಗಿದ್ದಾರೆ, ಕುಪಿತರಾಗಿದ್ದಾರೆ. ವಂಚನೆಗೆ ಒಳಗಾದ ಕಾರಣ ಜನರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಈ ಆಕ್ರೋಶ ಜನಾಕ್ರೋಶವಾಗಿ ಇವತ್ತು ಪರಿಣಮಿಸಿದ ಕಾರಣದಿಂದಾಗಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಾವ್ಯಾರು ಕೂಡ ನೋಡಿ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ. ಜನರ ರಕ್ಷಣೆಗೆ ಬರಬೇಕಾದ್ದು ವಿರೋಧ ಪಕ್ಷದ ಕೆಲಸವಾಗಿರ್ತಕ್ಕಂಥ ಕಾರಣ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು 2 ಮನೆಗಳ ಅಂದರೆ ಮೇಲ್ಮನೆ ಮತ್ತು ತಳಮನೆ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಮುಖಂಡರುಗಳನ್ನ ಒಡಗೂಡಿದಂತೆ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ. ಮೈಸೂರಿನಿಂದ 7ನೇ ತಾರೀಕಿಗೆ ಪ್ರಾರಂಭ ಆಯಿತು. ಏಪ್ರಿಲ್ 7ರಂದು 2 ಸುತ್ತಿನ ಮುಗಿದು 3ನೇ ಸುತ್ತು ಇವತ್ತು ದಾವಣಗೆರೆಯಿಂದ ಪ್ರಾರಂಭವಾಗಿ ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಯಾದಗಿರಿ, ತುಮಕೂರಿಗೆ ಎಂಡಾಗ್ತದೆ. 4ನೇ ಸುತ್ತು ಬೇರೆ ಕಡೆ ನಡೀತದೆ. 25ಕ್ಕೆ ಚಿತ್ರದುರ್ಗ ಬರತಕ್ಕಂಥ ಸಂದರ್ಭ ಇದೆ.
ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಬೆಲೆ ಏರಿಕೆ ಒಂದು ಗ್ಯಾರಂಟಿ. 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಇವತ್ತು ದಿನಬಳಕೆ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ, ಹಿಂದೂಗಳಿಗೆ ಅಪಮಾನವನ್ನ ಮಾಡ್ತಾ ಇದ್ದಾರೆ. ಮೂರನೇ ಕಾರಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ SCP, SP, TSP ಹಣ ಒಂದಲ್ಲ ಎರಡಲ್ಲ 38,500 ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಪ್ರಾರಂಭ ಮಾಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಜನರ, ಬಡವರ, ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಈ ಸರ್ಕಾರ ರೈತ ವಿರೋಧಿ ಹಾಗೂ ಬಡವರ ವಿರೋಧಿ ಸರ್ಕಾರ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.